ಸಮೀರಣ ಯಾಫಿ ಬರ್ತಾಳೆ. ಧನರಾಜ್ ಆಚಾರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಮ್ಮ ಮನೆಗೆ ಸ್ಯಾಮ್ ಸಮೀರ್ ಅವರು ಬರ್ತಿದ್ದಾರೆ. ನಿನ್ನೆ ಏನೆಲ್ಲ ಆಯ್ತು ಒಂದ್ಸಲ ನೋಡ್ಕೊಂಬೋಣ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಧನರಾಜ್ ಆಚಾರ್. ಇಷ್ಟು ಜೋಶ್ ಯಾಕಿದೆ ಅಂದ್ರೆ ನಮ್ಮ ಯೂಟ್ಯೂಬ್ ನಮ್ಮನ್ನ ಯೂಟ್ಯೂಬ್ ಅಲ್ಲಿ ಯಾಕೆ ಇಷ್ಟಪಡ್ತೀರ ಅಂದ್ರೆ ನಮ್ಮ ಫ್ಯಾಮಿಲಿ ಜೊತೆ ಮಾಡೋ ವಿಡಿಯೋಸ್ ನೋಡಿ ಇಷ್ಟಪಡ್ತೀರಾ. ಹಾಗೆ ಅವರು ಕೂಡ ತಮ್ಮ ಫ್ಯಾಮಿಲಿ ಜೊತೆ ವಿಡಿಯೋಸ್ ಮಾಡ್ತಾ ಯೂಟ್ಯೂಬ್ ಅಲ್ಲೇ ತುಂಬಾ ಫೇಮಸ್ ತಗೊಂಡಿರೋರು. ಅವರ ಫ್ಯಾಮಿಲಿ ಎಲ್ಲರೂ ಕೂಡ ನಮ್ಮ ಮನೆಗೆ ಬರ್ತಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋ ಟೈಮು. ಅವರು ಇವತ್ತು ನಮ್ಮ ಮನೆಗೆ ಬರ್ತಿದ್ದಾರೆ ಅನ್ನೋದು ತುಂಬಾ ದೊಡ್ಡ ಖುಷಿ. ರಾಜು ಅಪ್ಪ ಆಗಿದ್ದಕ್ಕೆ ಕಾಂಗ್ರಾಟ್ಸ್. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ರಾಜು ಅಪ್ಪ ಆಗಿದ್ದಾನೆ. ರಾಜುಗೆ ಹೆಣ್ಣು ಮಗು ಆಗಿದೆ. ರಾಜು ಮತ್ತು ತೇಜ್ಗೆ ಕಾಂಗ್ರಾಟ್ಸ್ ಹೇಳಿ. ಪ್ರಯತ್ನ ಪಲ್ಲೆ ಪಲ್ಲೆ ಹೀರೋಂಜಿ ಹಿರಿಯ ಒಂದು 6 ಪನ್ನೋಡು ಮಾಮನಿಗೆ ಕಾಂಗ್ರಾಟ್ಸ್ ಹೇಳು. ಆಲ್ಬಾಯಲ್ ಈಗ ಸ್ಯಾಮ್ ಸಮೀರ್ ಬರ್ತಾ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಓಕೆ, ಆರಾಮ. ನೀವು ಆರಾಮ? ಎಲ್ಲೋದ್ರು? ಅದು ಕೈ ತೊಳಿ. ಕಾಲು ಕೈ ಅವರು ಬಂದ್ರಲ್ಲ. ಹೆಲೋ, ಹಾಯ್. ಸಮೀರಣ ಯಾಫಿ ಬರ್ತಾಳೆ. ಸಮೀರಣ ಬರ್ತಾಳೆ. ನಮ್ಮ ವಾಸ್ಕೋಡಿಗಮ್ಮ ಹೊಸ ರೋಡ್ ಕಂಡು ಹಿಡ್ದು ಈಚೆಂದ ಬಂದಿದ್ದಾರೆ. ಕಿರಣಣ್ಣ ಹ್ಯಾಪಿ ಬರ್ತಾಳೆ. ನಮ್ಮಪ್ಪ ಸಮೀರಣ್ಣ. ನಮಸ್ತೆ, ಹೇಗಿದ್ದೀರಾ? ಆಕ್ಚುಲಿ ಈ ರೂಟ್ ಬರ್ಬೇಕು, ನೀವು ಈ ರೂಟ್ ಅಲ್ಲಿ ಬನ್ನಿ. ಒಂದ್ಸಲ ಲೈವ್ ಲೊಕೇಶನ್ ಆಫ್ ಆಯ್ತು. ಅದು 1 hour ಕೊಟ್ಟಿದ್ದೆ ನಾನು. ಹಾಯ್, ಹಲೋ ಪ್ರಸಿದ್ಧಿ. ಹಾಯ್ ಮಾಡು. A brother from another mother, my brother from another mother, a brother from another mother. ಕಿರಣಣ್ಣ ಹ್ಯಾಪಿ ಬರ್ತಾಳೆ. ನಮ್ಮಪ್ಪ ನನ್ನ ಹೆಂಡತಿ. ಮುತ್ತಿನಂಥ ಹೆಂಡತಿ ಎಂದು ಮನೆಯಾರತಿ. ನಮಸ್ಕಾರ. ಹಲೋ ಹಲೋ ಹಲೋ. ಫೈನಲಿ ದಾರಿ ತಪ್ಪಿದ ಗಾಡಿ ತಪ್ಪಿ ಬಂದದ್ದಲ್ಲ, ಬೇಕು ಅಂತಾನೆ ಬಂದ. ಅಂದ್ರೆ ಒಂದ್ ಸೆಕೆಂಡ್ ಹಂಗೆ ಅಷ್ಟು ಏನು ಫುಲ್ ಕಾಡಿದೆ, ಒಂದು ಮನೆ ಕಾಣ್ತಾ. ಆ ರೋಡಲ್ಲಿ ಬಂದಿದ್ದೀರಾ ನೀವು? ಬಂದಿದ್ದೀವಿ. ಇದೆಲ್ಲ ರೋಡ್ ಅದು ನನ್ನ ರೋಡ್, ಕಾರೆಲ್ಲ ಸ್ಕ್ರಾಚ್ ಆಗ್ತಿದೆ. ನಾನು ಲೈವ್ ಲೊಕೇಶನ್ ನೋಡ್ತೀನಿ, ಇದು ಯಾಕೆ ಅಲ್ಲೇ ನಿಂತಿದ್ದಾರೆ, ಮತ್ತೆ ಎಲ್ಲೋ ನಿಂತಿದ್ದಾರೆ ಅಂತ ಅನಿಸ್ತು. ಮತ್ತೆ ವಾಪಸ್ ಕಾಲ್ ಮಾಡೋಣ ಅಂತ ಅಂದ್ಕೊಂಡೆ. ಏನು ಪದೇ ಪದೇ ಕಾಲ್ ಮಾಡ್ತಾರಲ್ಲ ಅಂತ ಸುಮ್ಮನಾಗಿ ನಾನು 1 hour ಕೊಟ್ಟಿದ್ದೆ, ಆಫ್ ಆಗೋಯ್ತು. ಇವರು ಜಗ್ಗ ಚಿಕ್ಕ ಅವ್ರು ನೋಡಿದ್ದೀನಿ ವಿಡಿಯೋದಲ್ಲಿ ನೋಡಿ. ಜಗ್ಗ ಚಿಕ್ಕ ಇವ ನನ್ನ ಸ್ವಂತ ಅಣ್ಣ. ಹೌದಾ? ಚೆನ್ನಾಗಿದ್ದೀರಾ? ಇವರು ನನ್ನ ಸ್ವಂತ ಅತ್ತಿಗೆ. ನಾನು ಅವ್ರಿಗೆ ತಂದಿದ್ದಾಯ್ತಾ. ಇವನ್ ಕಿಶೋರ್ ಅಂತ ನಿಮ್ ಹೇಗೆ ಫ್ರೆಂಡ್ಸ್ ಗ್ಯಾಂಗ್ ಇರುತ್ತೆ ಹಾಗೆ ನಮ್ಮ ಲಾಗಲ್ಲಿ ಇವನು ಮತ್ತೆ ರಾಜು ಫ್ರೆಂಡ್ಸ್. ಓ ಸ್ಕೂಲ್ ಫ್ರೆಂಡ್.
ನೀವು ಮನೆಗೆ ನಮ್ಗೆ ನಮ್ಮ ಲಾಗಲ್ಲಿ ನಿಮಗೆ ಕೊಡೋದು ಮಾಡ್ತೇವೆ, ನಿಮ್ಮ ಲಾಗಲ್ಲಿ ನಮಗೆ ಕೊಡೋದು ಮಾಡ್ತೇವೆ. ಹಿಂಗೆ ಇದು ಮೂರು ಯೋಚನೆ ಮಾಡ್ತೀನಿ. ಮೂರು ಅಕೌಂಟ್ ಇದೆ ಯೂಟ್ಯೂಬ್ದು. ಒಂದು ಧನ್ರಾಜ್ ಆಚಾರ್ ಬೇರೆ, ವ್ಲಾಗ್ಸ್ ಬೇರೆ, ಇದೆ ಬೇರೆ, ಇದು ಪ್ರಜ್ಞಾಚಾರ್ ಮೂರು ಪ್ಲೇ ಬಟನ್ ಸ್ಟೋರಿ ಗೈಸ್. ನಾವು ಇವ್ರ ಹತ್ರ ಕಲಿಬೇಕು ಮೂರು ಮಾಡ್ಕೊಳ್ಳೋದು ಇವಾಗ. ಹಾಯ್ ಚೆನ್ನಾಗಿರಾ? ಹಾಯ್ ವ್ಲಾಗ್ ಸ್ಟಾರ್ಸ್. ವರ್ಷ ಹೇಳು ಪಿಂಕಿ ಗೊತ್ತಲ್ಲ? ಗೊತ್ತು ಪಿಂಕಿ, ನೋಡಿ ಪಿಂಕಿ ನಿಮ್ಮ ವಿಡಿಯೋಸ್ ನೋಡ್ತಾರೆ. ನೋಡಿದ್ರೆ ರಕ್ಷಿತಾ ಆಕ್ಟಿಂಗ್ ಮಾಡಿದೀವಲ್ವಾ ವಿಡಿಯೋ. ಹಾಯ್ ಸ್ಯಾಮ್ ಸಮೀರ್ ಬರ್ತಾನಂತ ಹೇಳಿ ಇಲ್ಲಿ ನೋಡಿದ್ರೆ ಹೌದಾ? ಎಸ್, ಅವ್ರದ್ದು ರೀಲ್ಸ್ ಎಲ್ಲ ನೋಡ್ತಿದ್ದೆ, ತುಂಬಾ ಖುಷಿ ಆಯ್ತು. ಅವರು ಫುಲ್ ಫ್ರೆಂಡ್ಲಿ ಆಗಿ ಮಾತಾಡಿದ್ರು, ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಯಾರು ಹೇಳುದು? ಅಪ್ಪ ಅಂದ್ರೆ ಅಮ್ಮ ಹೇಳ್ತಾಳೆ, ಅಮ್ಮ ಅಂದ್ರೂ ಅಪ್ಪ ಹೇಳ್ತಾಳೆ. ಒಟ್ನಲ್ಲಿ ನನ್ನನ್ನು ಕಾಡ್ಸಕ್ಕೆ ಇರುದು. ಅವಳಿಗೆ ಅಪ್ಪ ಅಂತ ನೆನಪಾಗುದೇ ಗುಡ್ಡೆ ತೊಳಿಲಿಕ್ಕೆ. ಅದಕ್ಕೆ ಓ ಅನುಭವ ನಿಮ್ದು ಹಾಗೆ. ಗುಂಡೆ ತೊಳಿಲಿಕ್ಕೆ ಬರ್ತದೆ. ಹೌದಾ? ಅವಾಗ ಹೆಂಗಿದ್ರು? ಮೊದ್ಲು ಕತ್ಲಂದ್ರೆ ಭಯ ಅವನಿಗೆ. ಹೌದಾ? ಲೈಟ್ ಆನ್ ಮಾಡೇ ಮಾಡ್ಕೊಬೇಕು ಅವನು. ಗೊಣ್ಣೆ ಸುರ್ಸೋದು ಅದೆಲ್ಲ ಅದ. ಓ ನಿದ್ದೆ ಪ್ಲೇಟ್ ಯಾರಿಗೂ ಕೊಡ್ತಾ ಇಲ್ಲ, ಅದು ಹಂಗೆ ಇರ್ಬೇಕು. ನಿದ್ದೆ ಚೆನ್ನಾಗಿ ಹೋದ್ರೆ ಆ ಪ್ಲೇಟ್ ಮುಂದೆ ಇರ್ಬೇಕು. ತಕ್ಬಿಡೋನು ಎದ್ದಿ. ಇದು ಡ್ಯಾನ್ಸ್, ಡ್ಯಾನ್ಸ್ ತೋರಿಸಿದ್ದು ನಮ್ಗೆ. ಹೆಂಗೆ ಯಾರು ಡ್ಯಾನ್ಸ್ ಮಾಡಿದ್ದೆ? ಮಲ್ಲಿಕಾ, ಮಸ್ತ್ ಮಲ್ಲಿಕಾ. ನಾಚಿಕೆ ಬಂತು, ನಾಚಿಕೆ ಡ್ಯಾನ್ಸ್ ತೋರಿಸಿದ್ದೆ. ಡ್ಯಾನ್ಸ್ ಮಾಡಿ ಅಯ್ಯೋ ಡ್ಯಾನ್ಸ್ ಮಾಡಿದ್ದ. ಡ್ಯಾನ್ಸ್ 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 ಡ್ಯಾನ್ಸ್. ಎನರ್ಜಿ ನೋಡ್ರಿ, ಎನರ್ಜಿ ನೋಡ್ರಿ. ಮೈಕ್ ಅವ್ರು ಹಾಕಿ ಹೋಗಿದ್ರು. ಇದು ಪಿಂಕಿ ಅಮ್ಮ. ಇದು ಟೀಚರ್ ಇವರು ಟೀಚರೇ. ಇದು ದೊಡ್ಡಣ್ಣನ ದೊಡ್ಡ ಸೊಸೆ. ನನ್ನ ದೊಡ್ಡ ನಂದು. ದೊಡ್ಡಣ್ಣಾರೋ ದೊಡ್ಡ ಸೊಸೆ. ಅವನು ಅಲ್ಲ, ಹೆಂಗ್ ನೆನ್ಪಿಟ್ಕೊಳ್ಳಕ್ಕೆ ನಾವು ಒಂದೇ ಮನೇಲಿ ಇರೋದು. ಇದು ಬೇರೆ. ಅದು ಬೇರೆ. ಅದು ಸಣ್ಣ ಸೊಸೆ ಪೂಜಾ. ಪೂಜಾತಿಗೆ ಅವರು ಭರತನಾಟ್ಯ ಮಾಡಿ ಒಟ್ಟಿಗೆ ಚಿಕನ್ ದೊಡ್ಡಣ್ಣ ಅಂದ್ರೆ ದೊಡ್ಡ ಅಣ್ಣ, ಇವ ಚಿಕ್ಕ ಅಣ್ಣ, ಎರಡನೇ ಅಣ್ಣ. ಮೂರನೇ ಅಣ್ಣ ನನ್ನ ಸ್ವಂತ ಅಣ್ಣ ಹೇಳಿದ್ನಲ್ಲ. ಎಲ್ಲ ಫ್ಯಾಮಿಲಿ. ಇದು ಪಿಂಕಿ ಅಪ್ಪ. ಪಿಂಕಿ ಅಪ್ಪ ವಾಸುದೇವಾಚಾರ್ಯ. ಅದು ದೊಡ್ಡ ಅತ್ತಿಗೆ. ಇವರು ಇದು ಲಾಸ್ಟ್ ಇದ್ದು 6ನೇ, ಇದು 5ನೇದ್ದು, ಇದು 4ನೇದ್ದು. ಇದೆಂತ ಶಾಲೆಗೆ ಹೋಗುದಾ? 1 2 ನಿಲ್ಲಿ ಒಂದು ನಿಮಿಷ, ನನ್ನ ಕ್ಯಾಮರಾಮ್ಯಾನ್ ಇಲ್ಲಿ. ನಿಮ್ಮ ಕ್ಯಾಮರಾ ಅವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಟ್ಕಬಾರ್ದ. ನೀವು ತಲೆಯಿಂದ ಹಿಂದೆಯಿಂದ ಮಾಡ್ತೀರಲ್ಲ ವಿಡಿಯೋ. ಓ ಅಂದ್ರೆ ಮುಖ ನಿಮ್ಮ ಲಾಗಲ್ಲಿ ನೋಡ್ಲಿ, ಹಿಂದಿನ ಭಾಗ ನಾನು ಕೊಟ್ಬಿಟ್ರು. ಡ್ಯಾನ್ಸ್ ಆಡ್ಬೇಕದು. ಸಿನಿಮಾ ಮಗಳು, ನಾನು ಪದ್ಯ ಹೇಳ್ತೇನೆ, ಇಲ್ಲ ಕಾಪಿರೈಟ್ ಬರ್ತದಮ್ಮ. ಕಾಪಿರೈಟ್ ಬರ್ತದಮ್ಮ, ನಾನು ಪದ್ಯ ಹೇಳ್ತೀನಿ. ನಮ್ಮಮ್ಮ ಇವರು ಪೂಜಾ ಅಂತ, ಇವ್ರ ಗರ್ಲ್ ಫ್ರೆಂಡು. ಇವರು ಕಾವ್ಯ ಅಂತ ನಮ್ಮ ಫ್ರೆಂಡ್, ನಮ್ಮ ಟೀಮು. ಕಾಲೇಜ್ ಫ್ರೆಂಡ್, ಸ್ಕೂಲ್ ಫ್ರೆಂಡ್. ಅವರಿಗೆ ಟುಮ್ ಟುಮ್ ಅಂತ ಹೆಸರು ಹೇಗೆ ಬಂತು? ನೋಡಕ್ ಹೆಂಗಿದ್ದಾರೆ ಹೇಳಿ ಅವರು? ಇಲ್ಲ ಒಂದ್ ಸೆಕೆಂಡ್, ಒಂದ್ಸರಿ ವಾಕ್ ಮಾಡೋ ಸೈಡ್. ಅವ್ರು ವಾಕ್ ಮಾಡೋ ಟುಮ್ ಟುಮ್. ಇವ್ರದ್ದು ಸಿಸಿ ಅಂದ್ರೆ ಸಪ್ರೇಟ್ ಆಗಿ ಮಾತಾಡೋಣ, ಫ್ಯಾಮಿಲಿ ಮುಂದೆ ಬೇಡ. ನೀವು ವಾಕ್ ಮಾಡಿ. ಸಿ
ಅದು ರಿಮೋಟ್ ಯಾಕೆ? ರಿಮೋಟ್ ಮಗಳು ಹಿಡ್ಕೊಂಡು ವಿಡಿಯೋ ಪ್ಲೇ ಮಾಡ್ತಾರೆ. ಅದಕ್ಕೆ ಹೀಗೆ ಮಾಡ್ಬೋದಲ್ಲ. ನಿಂಗೆ ಅವ್ರು ಏನು ಹೇಳಿದ್ರು ಕೇಳು. ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀಯ. ನಿಮ್ಮ ಮಗಳ? ಡ್ಯಾನ್ಸ್ ಆಡ್ ತೋರಿಸ್ತೀಯ ನಿಮ್ಮ ಮಗಳ? ಮಸ್ತ್ ಮಲಕ ಆಡ್ತೀಯ. ಅವಳಿಗೆ ನಂಗೆ ಖುಷಿ ಏನ್ ಗೊತ್ತಾ, ಫಸ್ಟ್ ಟೈಮ್ ಕುಂಡ ತೊಳೆಯೋ ಬಿಟ್ಟು ಈಗ ನನ್ನ ನೋಡಿ ಅವ್ರ ಹತ್ರ ಕ್ಯಾಮ್ರಾ ಇದೆ, ನಾವು ಫೋನ್ ಅಲ್ಲೇ ಮಾಡ್ತಾ ಇದೀವಿ. ಬಜೆಟ್ ಬ್ಲಾಗರ್ ನಾವು. ಓಕೆ, ಇದು ದೇವರ ಕೋಣೆ. ಇಲ್ಲಿ ಪ್ರತಿದಿನ ಭಜನೆ ನಡೆಯುತ್ತೆ. ಪ್ರತಿದಿನ ಎಲ್ಲರ ಮನೆಯಲ್ಲೂ ಕೂಡ ಭಜನೆ ನಡೆಯುತ್ತೆ. ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ. ಅವ ಸಣ್ಣ ಮಗ. ಇವ್ರು ಜಗ ಚಿಕ್ಕನಿಗೆ ಹೇಗೆ ಹೇಳ್ತಾರೆ ಗೊತ್ತಾ, ನಿಮ್ಗೆ ಇಷ್ಟು ದೊಡ್ಡ ಮಕ್ಕಳು ಇದ್ದಾರೆ ಅಂತಾನೆ ಗೊತ್ತಿಲ್ಲ. ಕಾಣ್ತಾರೆ. ನಾನು ಮದ್ವೆನೇ ಆಗಿಲ್ಲ ಅನ್ಕೊಂಡಿದ್ದು. ಅವ್ರು ಹೇಳಿದ್ರು ಈಗ ಹೇಳು. ಸಮೀರ್ ಅವರ ಫ್ಯಾಮಿಲಿ ಬಂದಿದೆ. ಅವ್ರನ್ನ ಎಂಟರ್ಟೈನ್ ಮಾಡೋದಕ್ಕೆ ನಮ್ಮ ಶ್ರವಣ್ ಆಚಾರ್ಯ ಅವರು ರೆಡಿ ಇದ್ದಾರೆ. ನಮ್ಮ ಕಾರ್ತಿಕಿಂದ ದರ್ದೂರು ಡ್ಯಾನ್ಸ್ ಇದೆ. ನೆಕ್ಸ್ಟ್ ಕಿಶೋರ್ ಯೋಗಾಸನ. ನಮ್ಮ ಫ್ಯಾಮಿಲಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಒಬ್ರು ಹಾಡುಗಾರರು, ಮತ್ತೊಬ್ಬರು ದರ್ದೂರ್ ಸ್ಟೆಪ್ ಹಾಕ್ತಾರೆ. ಹತ್ರವರೆಗೆ ಮಗ್ಗಿ ಆಮೇಲೆ ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ ಬಯಸಿ ಸಿಹಿ 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 ಮಾತು ಸಿಹಿ ಸಿಹಿ ನುಡಿದಿದೆ ಜನ ಹರಸಿ ಹರಸಿ. ಹೀಗೆ ಸಾಗಲಿ ನಮ್ಮಿ ಪಯಣ, ಸೇರಿ ನಲಿದರೆ ಸಸರಿ ಗಗಮ. ದಿನ 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 ಏನಾದರೂ ಚಿನ್ನ ಕರಗದು ಈ ಪ್ರೇಮ. ಕ್ಷಣ 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 ನೀನಿಲ್ಲದ ಕ್ಷಣ ಸಹಿಸದು ಈ ಪ್ರೇಮ. ಓಕೆ ಓಕೆಲ್ಲ ಓಕೆ. ಯಾವುದು ಎಲ್ಲರೂ ಆಡುತ್ತಾರೆ. ಸೋನಿ ಗಮ್ಮತ್ತು ಇವ್ರು ಎಲ್ಲರೂ ಆಡುತ್ತಾರೆ ಒಂದು ಸಾಂಗ್. ಪಿಂಕಿ ನೆಕ್ಸ್ಟ್ ಪಿಂಕಿ ಬರ್ತಾಳೆ. ಸೂಪರ್ ಆಗಿ ಆಡ್ತಾಳೆ. ಹೌದಾ? ಹೇ ಬಾಬಾ ಒಟ್ಟಿಗೆ ಆಡುವ. ಮಾಯಾವಿ ಗೊತ್ತುಂಟಲ್ಲ, ಮಾಯಾವಿ ಗೊತ್ತುಂಟಲ್ಲ. ಆಡು 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 ಬಾಬಾ ಬಾಬಾ ಬಾ. ಮಾಯಾವಿ ಮಿನುಗು ನೀನು, ಮುಂಜಾನೆ ಬಿಸಿಲು ನೀನು, ಸಾಲದಿರು ಹಾಡು ನೀನು ಬೇಕೆನಿಸು. ಯಾರೋ ಯಾರೋ ಕನಸಲ್ಲಿ ಯಾರೂ ಇರದಾಗ ನನ್ನವಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ. ಹೃದಯ ಮೌನ ತಾಳುವಾಗ ಮಾತು ಹೇಗೆ ಆಡಲಿ. ಹುಡುಗಿ ಹೋದೆ ಎಲ್ಲೋದೂಡಿ ನೀನೇ ಸಿಕ್ಕ ಶಾಯರಿ. ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ. ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ. ರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿದುವೆ. ಒಳಗೆ ಬರದು ತಡ ಇನ್ನೇಕೆ, ಹಿಡ
ಕಿಟಕಿಲೇ ನಾಗಾದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಕ್ಸಾಮ್ ಇದ್ದೆ ಆದ್ರೂ ಸ್ಯಾಮ್ ಸಮೀರ್ ಬಂದಿದ್ದಾರೆ ಅಂತ ಹೇಳಿ ಇಲ್ಲೇ ಇದ್ದಾನೆ. ಎಕ್ಸಾಮ್ ಫೇಲ್ ಆದ್ರೂ ಪರವಾಗಿಲ್ಲ, ಆಮೇಲೆ ನೋಯ್ದಾಗ ಆಗ್ತದೆ ಜಗ್ಗ ಚಿಕನ್ ಇದು ಲಾಗಲ್ಲಿ ಬರೋದಿಲ್ಲ ಆಯ್ತಾ. ಜಗ್ಗ ಚಿಕನ್ ಇವ್ ನಮ್ಮನಿಗೆ ಹೋಗ್ತದೆ. ಸಂಜಯ್ ಸಂಜಯ್ ಸಿ ಸಿ ಸಂಜಯ್ 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 ಪೂಜಾ 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 ಇಲ್ಲ ಇದು ಅವರಿಗೆ ಗೊತ್ತಿಲ್ಲ ಈಗ ಏನ್ ಮಾಡ್ತಾರೆ. ಒಂದು ಕೆಲಸ ಮಾಡೋಣ ಇವರು ರೊಮ್ಯಾಂಟಿಕ್ ಸಾಂಗ್ ಆಡ್ತಾರೆ, ಅದಕ್ಕೆ ಡ್ಯಾನ್ಸ್ ಮಾಡಿ. ಸೂಪರ್. ಪಿಂಕಿ ನಿಂದು ಸಾಂಗ್ ರೊಮ್ಯಾಂಟಿಕ್ ಸಾಂಗ್, ಅದು ನೆಕ್ಸ್ಟ್ ಆಡುದು ಅಲ್ಲ ಎಂತ ಸಾಂಗ್ ಬಾ. ನನ್ನೋಳೆ ಕೊಡಬಾರದೆ ಒಂದು ಉಂಬವ. ಬರ್ತಿದ್ದಾರೆ ಜೋರಾದ ಚಪ್ಪಾಳೆ. ಪಿಂಕಿ 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 ದೂರ ಹೋದರು ನನ್ನೊಲವೇ 100 ಜನ್ಮಕ್ಕೂ ಕಾಯುವೆ ನನ್ನ ಪುಟ್ಟದಿ ಹೃದಯದಲ್ಲಿ. ಬೇಡ ಎಂದರು ನೀರುವೆ ಗೆಳೆಯಾಯಿ ಹುಚ್ಚು ಮನಸ್ಸಲ್ಲಿ ಸುರಿದ ಒಲವೋ ನಿನ್ನದೇ. ನಿನ್ನ ಜೊತೆಗೆ ನಾನಿರಲೆಂದು ಹಣೆಯಲ್ಲಿ ಬರೆಯದೆ ವಿಧಿಯೇಕೆ ನೀನು ಇರು ಕಡೆ ನಾ ಬರುವೆ. ಬರೆದವ ಯಾರು ಕರ ತೋರದೆ ಹೋದರೆ ಇನ್ನಿಷ್ಟವೆಲ್ಲವೂ ಕಷ್ಟವೇ ಪಿಂಕಿ ಸೂಪರ್ ಸೂಪರ್. ಆ್ಯಕ್ಚುಲಿ ಅವ್ರು ಇಲ್ಲಿ ಬರ್ತಿದ್ದಾರೆ ನನಗೆ. ಆ್ಯಕ್ಚುಲಿ ನೀನು ಕಾಲ್ ಮಾಡಿದಾಗ ನನಗೆ ಶಾಕ್ ಆಯಿತು, ಅವ್ರು ಬರ್ತಿದ್ದಾರಾ ಅಂತ. ನಾನು ಆ್ಯಕ್ಚುಲಿ ಇದು ಗ್ರೂಪಲ್ಲೆಲ್ಲ ಹಾಕಿದ್ದೆಲ್ಲ, ನನಗೆ ಗೊತ್ತಾಗಲಿಲ್ಲ. ಅಂದರೆ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೆ, ಬಟ್ ನೀನು ಹೇಳಿದ ಕಾಲ್ ಮಾಡಿ ಹೇಳಿದ ನಂತರ ಗೊತ್ತು. ನಂಗೆ ಶಾಕ್ ಆಯಿತು, ಮತ್ತೆ ಅದು ಕೇಳಿ ಈಗ ಬಂದದ್ದು ನಾನು. ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಅವರನ್ನು ಇನ್ ಪರ್ಸನ್ ಆಗಿ ನೋಡೋದು. ಓಕೆ ಅಷ್ಟೇ. ನೀವು ನಿಮ್ಮ ಬೈಕ್ ಓಕೆ ಓಕೆ ನಮ್ಮ Run. ಈಗಷ್ಟೇ ಹೇಳಿದ್ರು ನನ್ನ ಹೆಸರು ನೀವು ಹೇಳ್ಬೇಡಿ, ನಿಮ್ಮ ಹೆಸರು ನಾನು ಹೇಳಲ್ಲ. ಚಂದ ಮಾತಾಡಿದ್ರು, ಅವರ ಅಮ್ಮ ಎಲ್ಲ ತುಂಬ ಮಾತಾಡಿದ್ರು. ನಮ್ಮೊಟ್ಟಿಗೆಲ್ಲ ತುಂಬ ಮಾತಾಡಿದ್ರು. ಅಂಕಲ್ ಸಹ ಚಂದ.
ಅವ್ರು ಎಲ್ಲರ ಸಹ ಮಾತಾಡಿದ್ರು. ಮತ್ತೆ ಅವರು ಆಚೆ ಇರುವಾಗ ನಾವು ಅಂಕಲ್ ಆಂಟಿ ಹತ್ರ ಚಂದ ಮಾತಾಡ್ತೇವೆ, ಖುಷಿ. ಮಂಗಳೂರಿಗೆ ಬಂದ್ರೆ ಇಲ್ಲಿ ನಮ್ಮ ಮನೆ ಇದೆ ಅನ್ನೋದನ್ನ ನೆನಪಿಸ್ಕೊಳ್ಳಿ. ಯಾಕಂದ್ರೆ ನಮ್ಮನೆ ಬಂದು ನಮ್ಮನೆಗೆ ಇದ್ದಂಗೆ ಆಯ್ತು. ನಾವೆಲ್ಲ ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು. ನೀವು ಕೂಡ ಹಾಗೆ ಇದ್ದೀರಿ ಎಲ್ರಿಗೂ. ನಮಗೆ ಅನ್ಕೊಂಡದ್ದಾಗೆ ಅನ್ಕೊಂಡಿದ್ವಿ, ಅದೇ ತರ ಇದ್ದೀರಿ. ಅನ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಇಲ್ಲ ಯಾರು ಅಷ್ಟೇ ಒಂದು ಫೀಲ್ಡ್ಗೆ ಇಳಿಬೇಕು ಅಂತಾದ್ರೆ ಅಂದ್ರೆ ಇವರದೊಂದು ಕಂಟೆಂಟ್ ಲೈಫ್ ಅಂತ ಏನಿರ್ತದೆ ಅಂದ್ರೆ ಫ್ಯಾಮಿಲಿಗೆ ಸಮೀರ್ ಅವರು ಬಂದಿದ್ದಾರೆ, ತುಂಬಾ ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿ ಅಂದ್ರೆ ಫಸ್ಟ್ ಇದನ್ನು ಅಂದ್ರೆ ಏನು ವಿಡಿಯೋಸ್ ಮಾಡಿಕೊಂಡು ಅದು ಅಷ್ಟು ಸುಲಭದಲ್ಲಿ ಯಾರನ್ಸಷ್ಟೇ ರೀಚ್ ಆಗ್ಲಿಕ್ಕೆ ಅಂದ್ರೆ ಹೇಳುವಷ್ಟು ಸುಲಭ ಇಲ್ಲ. ಸೊ ಹೇಳ್ತಾರಲ್ಲ ಪ್ರತಿಯೊಬ್ಬರ ಮನೆ ಗೆಲ್ತಾರಂತ, ಅದೇ ಥರ ಅವ್ರು ಗೆದ್ದಿದ್ದಾರೆ. ವಿಡಿಯೋಸ್ ಈಗ ಅಂತಲ್ಲ, ನಾನು 2 years ಬ್ಯಾಕಿಂದ ನೋಡ್ತೀನಿ, ನಾನು ಧನ್ವಣ್ಣ ಅಂತ ಹೇಳ್ತಿದ್ದೆ. ಸೊ ಅದೊಂದು ಈ ಜರ್ನಿಗೆ ಎಂಟ್ರಿ ಆಗಿದ್ದೀರಿ, ಏನೋ ಒಂದು ಮೇಲೆ ಹೋಗ್ತಿದ್ದೀರಿ ಅಂದರೆ ಇನ್ ಕೇಸ್ ಲೈಕ್ ಏನೋ ಒಂದು ಅಚೀವ್ ಮಾಡ್ತಿದ್ದೀರಿ, ಇದೇ ಥರ ಅಚೀವ್ ಮಾಡ್ತೀರಿ. ಸೊ ಇವಾಗ ಹೇಗೆ ನಮ್ಮ ಫ್ಯಾಮಿಲಿಯನ್ನು ಮೀಟ್ ಆದ್ರಿ, ಇದೇ ಥರ ಒಂದು ಕಾಂಟ್ಯಾಕ್ಟಲ್ಲಿರಿ. ಸೊ ಬರ್ತೀರಿ, ನಮಗೊಂದು ಏನೋ ಒಂಥರ ಖುಷಿ. ಅಂದರೆ ಸಡನ್ ಆಗಿ ಈಗ ಒಬ್ಬರು ಹೊರಗಡೆಯಿಂದ ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಇಲ್ಲಿ ಬರೋದು ಒಂದು ಮಾತ್ರ ಅಂದರೆ ಅವರು ನಮ್ಮೊಟ್ಟಿಗೆ ಒಂದು ಬೆರೆಯೋದು, ಏನೋ ಒಂದು ಶೇರ್ ಮಾಡ್ಕೊಡೋದು, ಇದೆಲ್ಲ ಏನೋ ನಮಗೊಂದು ಎಕ್ಸ್ಪ್ರೆಸ್ ಅಂದರೆ ಮಾಡಲಿಕ್ಕೆ ವರ್ಡ್ಸ್ ಇಲ್ಲ. ಸೊ ತುಂಬ ಖುಷಿ ಆಯ್ತು ಇವತ್ತು ಬಂದದ್ದು. ಸ್ಯಾಮ್ ಸಮೀರ್ ಫ್ಯಾಮಿಲಿ ಬಂದಿದ್ದಾರೆ, ಬಟ್ ಮನೆಯಲ್ಲಿ ಉಳ್ಕೋತೀನಿ ಅಂತೇಳಿ ಈಗ ಹೋಗ್ತಿದ್ದಾರೆ. ಮಾತು ಕೊಟ್ಟದ್ದು ಇರ್ತೀವಿ ಅಂತ. ನಿಮ್ಮ ಮನಸ್ಸಲ್ಲಿ ನಾನು ಹೇಳುದು ಕೇಳಿ, ಲಗೇಜ್ ತರ್ಬೇಕು ತಾನೆ. ಅಲ್ಲ, ಈಗ ಬೆಳಗ್ಗೆ ನಮ್ಮ ಅಕ್ಕ ಎಲ್ಲ ಬರ್ತಾರಲ್ಲ ಜೊತೆಗೆ, ಲಗೇಜ್ ಎಲ್ಲ ತಕೊಂಡ್ ಬರ್ತೀವಿ. ಆಯ್ತು, ನೀ ಯಾರು ಅಪ್ಪ ಅಮ್ಮ ಇಲ್ಲೇ ಇರ್ಲಿ, ಮಲ್ಗದೆ ನಮ್ ರೂಮಲ್ಲಿ, ನಾವು ನಮ್ ರೂಮಲ್ಲಿ ಮತ್ತೆ ಹೋಗೋದು ಟ್ರಾವೆಲ್ ಮಾಡೋದು ಇರುತ್ತಲ್ಲ. ಎಲ್ರಿಗೂ ಒಂದ್ಸರಿ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು, ಮತ್ತೆ ಬರ್ತಾ ಇರು. ಅವಳಿಗೆ ಎಲ್ರು ಇದ್ದೀವಲ್ಲ, ಅದಕ್ಕೆ ಮಲಗುದಿಲ್ಲ. ಇಲ್ಲ, ಬೆಳಗ್ಗೆ ಬರ್ತೀವಿ ಮತ್ತೆ. ನೀವಿರ್ಬೇಕು ನಾಳೆ ಬೆಳಗ್ಗೆ. ಕುಕಿಂಗ್ ಚಾಲೆಂಜ್ ಇದೆ ನಿಮ್ಗೆ, ನಮ್ಗೆ ಕುಕಿಂಗ್ ಚಾಲೆಂಜ್. ಕುಕಿಂಗ್ ಚಾಲೆಂಜ್ ಚಾಲೆಂಜ್ ಇದೆ ನಮ್ದು, ನಿಮ್ದು ಫುಡ್ ಚಾಲೆಂಜ್ ಏನಿದೆಯಲ್ಲ ಅದನ್ನ ಮಾಡೋಣ. ಅದಕ್ಕೆ ಅಲ್ಲೋಗಿ ಪ್ಲಾನ್ ಮಾಡ್ತಿದ್ದೀರಾ? ಪ್ಲಾನ್ ಸೀಕ್ರೆಟ್ ಪ್ಲಾನ್ ಮಾಡ್ಕೊಂಡು ಬರೋಣ ಅಂತ. ನಿಜವಾಗ್ಲೂ ನಾನು ಬಿಗ್ ಬಾಸ್ ಅಲ್ಲಿ ನೋಡಿದಷ್ಟೇ, ಇವತ್ತು ಇಷ್ಟು ನಿಮ್ಮ ಮನೆಯವರೆಲ್ಲ ಇಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ನಮಗೆ ಒಂಚೂರು ಈ ಬೇರೆ ಮನೆಗೆ ಹೋಗಿದ್ರೆ ಫೀಲೇ ಇಲ್ಲ, ನಮಗೆ ಬರಲೇ ಇಲ್ಲ. ನಮಗೆ ನಮ್ಮ ಹತ್ರನೇ ಇತ್ತು. ತುಂಬ ಎಂಜಾಯ್ ಮಾಡ್ದಪ್ಪ, ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಎಲ್ಲ ಪ್ರತಿಯೊಬ್ಬರು ಮಕ್ಕಳು ಅಷ್ಟೇ ಅದೇ ಥರ ಎಷ್ಟು ಚೆನ್ನಾಗಿ ನಗ್ನಗ್ತಾನೆ ಮಾತಾಡ್ಸಿದ್ರು. ಅಮ್ಮ ಆಗಲಿ, ನೀವಾಗಲಿ, ಬ್ರೋನು ಅಷ್ಟೇ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಇವಳು ಎಲ್ಲ ಅಡಿಗೆ ಎಲ್ಲ ಮಾಡಿ, ಅಡುಗೆ ಎಲ್ಲ ಅವ್ರು ಎಷ್ಟು ಬ್ಯುಸಿ ನೋಡಿದೆ ನಾನು. ಎಷ್ಟು ಫ್ಯಾಮಿಲಿ ಎಷ್ಟು ಬ್ಯುಸಿ ಆಗಿದೆ, ಒಂಚೂರು ಇದು ಮಾಡ್ಕೊಂಡೆ. ನಗ್ನಗ್ತಾನೆ ಊಟ ಮಾಡೋದಾಗಲಿ ಬಡ್ಸೋದಾಗಲಿ ತುಂಬ ಚೆನ್ನಾಗಿದೆ. ಬನ್ನಿ, ಎಲ್ಲ ಹಿಂದೆ ಬನ್ನಿ. 3, 2 ಅಂತೀನಿ ಬಿಡ್ರಿ.